ನಮ್ಮ ರಾಜ್ಯದಲ್ಲಂತೂ ಒಂದಲ್ಲ ಒಂದು ಗುಡ್ ನ್ಯೂಸ್ ಸಿಗ್ತಾನೆ ಇದೆ. ಅದರಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಹಳಷ್ಟು ಗುಡ್ ನ್ಯೂಸ್ ಗಳು ಬರ್ತಾನೆ ಇರತ್ತೆ. ಈಗ ಬರ್ತಾನೆ ಇದಾವು ಕೂಡ. ಸದ್ಯಕ್ಕೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್, ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಕಿಟ್ ಅನ್ನ ವಿತರಣೆ ಮಾಡ್ತಾ ಇರ್ತಾರೆ. ಹೌದು, ರಾಜ್ಯ ಸರ್ಕಾರ ಒಂದು ಕಿಟ್ ಅನ್ನ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಇಂದಿರಾ ಕಿಟ್ ಅಂತ ಇದಕ್ಕೆ ಹೆಸರು ಇಡಲಾಗಿದೆ. ಹಾಗಾದ್ರೆ ಈ ಒಂದು ಕಿಟ್ ನಲ್ಲಿ ಏನೇನು ನಿಮಗೆ ವಸ್ತುಗಳು ಸಿಗ್ತದೆ ಅಂದ್ರೆ ಬೇಳೆಕಾಳುಗಳು, ತೊಗರೆ ಬೇಳೆ, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ, ನಿಮ್ಗೆ ಗೊತ್ತಲ್ವಾ ಅಡುಗೆ ಎಣ್ಣೆ, ಅದೇ ರೀತಿಯಾಗಿ ಉಪ್ಪು, ಸಕ್ಕರೆ, ಈ ರೀತಿ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಐಟಮ್ಸ್ ಗಳು, ದಿನಸಿ ಸಾಮಗ್ರಿಗಳು ನಿಮಗೆ ಕಿಟ್ ನ ಮುಖಾಂತರ ನಿಮ್ಮ ಮನೆಗಳಿಗೆ, ನಿಮ್ಮ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮ್ಮ ಮನೆಗಳಿಗೆ ತಲುಪಲಿದೆ ಅಂತೆ. ಹೌದು, ಬನ್ನಿ ಇದರ ಬಗ್ಗೆ ಏನೇನಿದೆ ವಿಷಯ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಕಿಟ್ ನಲ್ಲಿ ಏನೇನು ಇದೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ಕಿಟ್ ಅನ್ನ ಯಾವಾಗಿನಿಂದ ವಿತರಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ಅಪ್ಲೈ ಹೇಗ್ ಮಾಡ್ಕೊಳ್ಬೇಕು, ಇದನ್ನ ನಾವು ಪಡ್ಕೊಳ್ಬೇಕು ಹೇಗೆ, ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರ, ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಬರ್ತೇವೆ. ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಣ್ರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಮಾಡ್ಕೊಂಡಿಲ್ಲ, ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಐಟಮ್ ಅಲ್ಲಿ ಅಂದ್ರೆ ಈ ಒಂದು ಕಿಟ್ ನಲ್ಲಿ 7 ಐಟಮ್ಸ್ ಗಳು, 7 ವಸ್ತುಗಳು ಬರ್ತಾ ಇದೆ ಅಂತೆ. ಹಾಗಾದ್ರೆ ಅವ ಯಾವ್ಯಾವ ವಸ್ತುಗಳಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ BPL ರೇಷನ್ ಕಾರ್ಡು ಮತ್ತು APL ರೇಷನ್ ಕಾರ್ಡ್ ಇಬ್ರಿಗೂ ಕೂಡ ಸಿಗ್ತಾ ಇದೆ ಅಂತ ಕೇಳ್ಬೋದು. ಹೌದು, ಇಬ್ರಿಗೂ ಕೂಡ ಸಿಗ್ತಾ ಇದೆ. ಯಾಕೆ ಅಂತ ನಿಮಗೆ ಮುಂದೆ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. ಇಲ್ಲಿ ಬರೀ BPL ದವರಿಗೆ ಮಾತ್ರ ಸಿಗುವಂತಹ ಸಾಧ್ಯತೆನೂ ಕೂಡ ಇತ್ತು, ಆದ್ರೆ ಇಬ್ರಿಗೂ ಕೂಡ ಸಿಗ್ಲೇಬೇಕಾಗತ್ತೆ. BPL ಮತ್ತು APL ದವರಿಗೆ, APL ದವರಿಗೂ ಕೂಡ ಸಿಗ್ಲೇಬೇಕು ಅಂತಹ ಪರಿಸ್ಥಿತಿ ಕೂಡ ಇದೆ. ನೋಡೋಣ ಮುಂದೆ ಹೋಗ್ತಾ. ಈಗ ಮೊದಲಿಗೆ ನಿಮಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ನಾವು 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. ಗ್ಯಾರಂಟಿ ಯೋಜನೆಗಳಲ್ಲಿನೇ ಈ ಒಂದು ಗ್ಯಾರಂಟಿ ಯೋಜನೆ ಆಗಿತ್ತು. ಇದು ಅನ್ನಭಾಗ್ಯ ಯೋಜನೆ. 5 ಕೆಜಿ ಅಕ್ಕಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ನಾವು ಟೋಟಲಿ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಟೋಟಲಿ 10 ಕೆಜಿ ಅಕ್ಕಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸಿಗತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಅದರ ಪ್ರಕಾರ ಈಗ 10 ಕೆಜಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಏನಾಯ್ತು, 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರದ ಬಳಿ ಸ್ಟಾಕ್ ಇದೆ ಅಂತ ಕೇಳಿದ್ರು, ಅಲ್ಲಿ ಸ್ಟಾಕ್ ಇರಲಿಲ್ಲ. ಹಾಗಾದ ಕಾರಣಕ್ಕಾಗಿ ಹಣವನ್ನ ಕೊಡ್ಲಿಕ್ಕೆ ಸಿದ್ಧರಾದ್ರು. 170 ರೂಪಾಯಿ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ರು. ಟೋಟಲಿ 29 ರೂಪಾಯಿ ಕೆಜಿ ಸಮಥಿಂಗ್ ಇತ್ತು. ಎಷ್ಟು ನಿಮಗೆ ಟೋಟಲಿ 5 ಕೆಜಿ ಅಕ್ಕಿ ಒಟ್ಟಾರೆಯಾಗಿ 170 ರೂಪಾಯಿದಂತೆ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ರು. ತದನಂತರ ಸ್ಟಾಕ್ ಕೇಂದ್ರ ಸರ್ಕಾರದ ಬಳಿ ಸಿಕ್ತು. ಆ ಒಂದು ಸ್ಟಾಕ್ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದ ಕಾರಣಕ್ಕಾಗಿ ಅದನ್ನ ಸರಬರಾಜು ಮಾಡಿಕೊಂಡು ನಿಮ್ಮ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮ್ಮ ಮನೆಗಳಿಗೆ ತಲುಪಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸದ್ಯಕ್ಕೆ 10 ಕೆಜಿ ಅಕ್ಕಿ ನಿಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಈಗ 5 ಮನೆಯಲ್ಲಿ 5 ಜನ ಇದ್ದ ವ್ಯಕ್ತಿಗಳಿಗೆ 50 ಕೆಜಿ ಅಕ್ಕಿ, 2 ಜನ ಇದ್ದ ವ್ಯಕ್ತಿಗಳಿಗೆ 20 ಕೆಜಿ ಅಕ್ಕಿ, ಈ ರೀತಿ ಸಿಗ್ತಾ ಇದೆ. ಇದನ್ನ ಈಗ ನೀವು 10 ಕೆಜಿ ಅಕ್ಕಿಯ ಜೊತೆಗೆ 7 ಐಟಮ್ಸ್ ಗಳನ್ನ, 7 ವಸ್ತುಗಳನ್ನ ಕೊಡ್ತಾ ಇದಾರಂತ ಅನ್ಕೊಂಡಿರ್ತೀರಿ. ಹೌದು, ಬಹಳಷ್ಟು ಕಡೆ ಕೂಡ ಕೇಳಿರ್ತೀರಿ. ಆದ್ರೆ ಇಲ್ಲಿ ಹಾಗಲ್ಲ. 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನೋಡಿ, ಅದು ಮಾತ್ರ ನಿಮಗೆ ಕಂಟಿನ್ಯೂ ಆಗಿ ಬರ್ತಾ ಇರತ್ತೆ. ಉಳಿದಂತಹ 5 ಕೆಜಿ ಅಕ್ಕಿ ಇದೆಯಲ್ಲ, ಅದರ ಬದಲಾಗಿ 7 ಐಟಮ್ಸ್ ಗಳು, 7 ವಸ್ತುಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಹೌದು, ಇಲ್ಲಿ ಆಹಾರ ಇಲಾಖೆ ಚಿಂತನೆಯನ್ನ ನಡೆಸಿದೆ ಅಂತೆ. ಆಹಾರ ಇಲಾಖೆ ಪ್ರಸ್ತಾವನೆಯನ್ನ ಇಲ್ಲಿ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದೆ ಅಂತೆ. ಈಗ ಜುಲೈ 2ನೇ ತಾರೀಕು ಸಚಿವ ಸಂಪುಟ ಸಭೆಯನ್ನ ನಡೆಸಲಿದ್ದಾರೆ. ಎಲ್ಲ ಸಚಿವರು ಕೂಡ ಒಗ್ಗೂಡಿರ್ತಾರೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತದೆ. ಈಗ ಆಹಾರ ಇಲಾಖೆ ಇದ್ದಿರ್ತಕ್ಕಂಥದ್ದು ಒಂದು ಬೇಡಿಕೆಯನ್ನ ಇಟ್ಟಿದೆ ಅಂತ. ಈ ರೀತಿ ನಾವು ಅಕ್ಕಿಯನ್ನ ಕೊಡೋದ್ರ ಬದಲಾಗಿ ವಸ್ತುಗಳನ್ನ ಕೊಟ್ಟಿದ್ರೆ, ಬೇಳೆಕಾಳು, ತೊಗರಿ ಬೇಳೆ, ಒಂದೊಂದು ಕಡೆ ರಾಗಿಯನ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಪ್ರದೇಶಗಳಲ್ಲಿ ರಾಗಿಯನ್ನ ಸರಬರಾಜು ಮಾಡೋದು, ಒಂದೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಯೂಸ್ ಮಾಡ್ತಿರ್ತಾರೆ, ಜೋಳವನ್ನ ಸರಬರಾಜು ಮಾಡೋದು. ಈ ರೀತಿ ಅಲ್ಲಿರ್ತಕ್ಕಂತಹ ಪ್ರದೇಶಗಳ ಆಧಾರದ ಮೇಲೆ ಆಗಿರ್ಲಿ, ಅಥವಾ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಬೇಳೆಕಾಳುಗಳಾಗಿರ್ಲಿ, ಗಾಣದ ಎಣ್ಣೆ ಆಗಿರ್ಲಿ, ತೊಗರಿ ಬೇಳೆ ಆಗಿರ್ಲಿ, ಅದೇ ರೀತಿಯಾಗಿ ಉಪ್ಪು, ಸಕ್ಕರೆ, ಈ ರೀತಿ ಮುಖ್ಯವಾದ ವಸ್ತುಗಳು ನಮಗೆ ಸಿಗಲಿದೆ ಅಂತೆ. ಹೌದು, ಇದು ರಾಜ್ಯದಾದಂತಹ ಎಲ್ಲ ಕಡೆಗೂ ಕೂಡ, ಎಲ್ಲ ಗ್ರಾಮದವರೆಗೂ ಕೂಡ ಈ ರೀತಿ ಕಿಟ್ಗಳು, ಟೋಟಲಿ ಕಿಟ್ ನ ಮುಖಾಂತರ ಒಂದು ಟೋಟಲಿ ಪ್ಯಾಕೇಜ್ ನ ಮುಖಾಂತರ, ಒಂದು ಪ್ಯಾಕೇಜ್ ನಲ್ಲಿ ನಿಮಗೆ 7 ಐಟಮ್ಸ್ ಗಳು, 7 ವಸ್ತುಗಳು ಮಿಕ್ಸ್ ಆಗಿ ಸಿಗ್ತಾ ಇರತ್ತೆ, ಅಥವಾ 5 ವಸ್ತುಗಳು ಮಿಕ್ಸ್ ಆಗಿ ಸಿಗ್ತಾ ಇರತ್ತೆ. ಓಕೆನಾ? ನಿಮ್ಗೆ ಬೇರೆ ಇದೊಂದು ಕೆಜಿ ತಗೊಳ್ರಪ್ಪ, ಇದೊಂದು ಕೆಜಿ ತಗೊಳ್ರಪ್ಪ, ಈ ರೀತಿ ಎಲ್ಲ ಟೋಟಲಿ ಒಂದು ಕಿಟ್ ಆಗಿ
ಆ ಒಂದು ಕಿಟ್ ನಲ್ಲಿನೇ ಈ ರೀತಿ ವಸ್ತುಗಳು ಇರ್ತವೆ. ಆ ಒಂದು ವಸ್ತುಗಳನ್ನ ನಿಮಗೆ ಕಿಟ್ನೇ ಕೊಟ್ಟು ಬಿಟ್ರೆ ಡೈರೆಕ್ಟ್ ಆಗಿ ಮನೆಗೆ ಓಪನ್ ಮಾಡಿದ್ರೆ ಅಲ್ಲಿ ಬೇರೆ ಬೇರೆ ಐಟಮ್ಸ್ ಗಳು ಸಿಗ್ತಾ ಇರತ್ತೆ. ಈ ರೀತಿ ನೀವು ನ್ಯಾಯಬೆಲೆ ಮುಖಾಂತರ ಕಿಟ್‌ಗಳನ್ನ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಈ ಡಿಸಿಷನ್ ಇನ್ನು ಪೆಂಡಿಂಗ್ ಇದೆ. ಓಕೆನಾ? ನೀವು ಈಗಾಗಲೇ ಸಿಗ್ತಾ ಇದೆ, ಈಗ ಈ ದಿನಾಂಕದಂದು ಸಿಗತ್ತೆ ಆ ರೀತಿ ಇಲ್ಲ. ಇನ್ನು ಪೆಂಡಿಂಗ್ ಉಳಿದಿದೆ. ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗತ್ತೆ. ಒಂದು ವೇಳೆ ಕೊಡೋದಂತ ಫಿಕ್ಸ್ ಆಗಿದೆ ಆದ್ರೆ ಇನ್ಮೇಲಿಂದ ನಿಮಗೆ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಅಕ್ಕಿಯ ಬದಲಾಗಿ ಕಿಟ್‌ಗಳ ವಿತರಣೆ ಸಿಗತ್ತೆ. ಇಲ್ಲ ಕ್ಯಾನ್ಸಲ್ ಆಗಿದೆ ಆದ್ರೆ ಈಗ ಹೇಗ್ ಸಿಗತ್ತೆ ಯಥಾ ಪ್ರಕಾರ 10 ಕೆಜಿ ಅಕ್ಕಿ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದು, ನಿಮಗೆ ಏನ್ ಅನ್ಸತ್ತೆ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕಿಟ್‌ಗಳ ವಿತರಣೆ ಒಳ್ಳೇದಾ ಅಥವಾ 10 ಕೆಜಿ ಅಕ್ಕಿನೇ ಸಿಗ್ತಾ ಇದೆ ಹೀಗೆ ನಮಗೆ ಕೊಡ್ಲಿ ಸಾಕು, ಅಥವಾ ನಮಗೆ ಮತ್ತೆ ದುಡ್ಡನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿ. ದುಡ್ಡನ್ನ ಕೊಟ್ಟಿದ್ದೆ ಆದ್ರೆ ನಿಮ್ಗೆ ನೇರವಾಗಿ ನಿಮ್ಮ ಅಕೌಂಟ್‌ಗಳಿಗೆ ಒಂದೊಂದು ತಿಂಗಳು ಜಮಾ ಆಗತ್ತೆ, ಒಂದೊಂದು ತಿಂಗಳು ಪೆಂಡಿಂಗ್ ಉಳಿಯುತ್ತೆ. ಇದರಲ್ಲಿ ಸಂಶಯವಿಲ್ಲ. ಯಾಕಂದ್ರೆ ಈ ರೀತಿ ಹಿಂದಿನ ದಿನಗಳಲ್ಲಿ ಆಗಿದೆ, ನೋಡಿದಿರಿ. ಮತ್ತೆ ಅದನ್ನೇ ನಾವು ಕೇಳೋದು ಬೇಡ. ಆದಷ್ಟು ಜನರ ಹಿತಾಸಕ್ತಿಯನ್ನ ಯೋಚನೆ ಮಾಡಿದ್ದೆ ಆದ್ರೆ ನಮ್ಗೆ ಕಿಟ್‌ಗಳನ್ನು ಕೊಟ್ಟಿದ್ರು ನಡೆಯುತ್ತೆ, ಈ ಕಡೆ 10 ಕೆಜಿ ಅಕ್ಕಿ ಕೊಟ್ಟಿದ್ರು ನಡೆಯುತ್ತೆ. ಆದ್ರೆ ದುಡ್ಡು ಬೇಡ. ಯಾಕಂದ್ರೆ ದುಡ್ಡು ಒಂದ್ ತಿಂಗಳದ್ ಬರ್ಬೋದು, ಒಂದ್ ತಿಂಗಳದ್ ಬರ್ದೇನೆ ಇರ್ಬೋದು. ಅದಕ್ಕೋಸ್ಕರ ಜನರು ಫಿಕ್ಸ್ ಮಾಡ್ಕೊಂಡು ಈ ಒಂದು ಕಿಟ್‌ಗಳನ್ನ ಕೊಡಿ ಅಂತ ಮೊದಲು ಕೂಡ ಕೇಳಿದ್ರು, ಐಟಮ್ಸ್ ಗಳನ್ನ ಕೊಡಿ ಅಂತ, ಅಥವಾ 10 ಕೆಜಿ ಅಕ್ಕಿನೇ ಕೊಟ್ರು ನಡೆಯುತ್ತೆ ಅಂತಕ್ಕಂತಹ ಮಾಹಿತಿ ಕೂಡ ಕೇಳಿದ್ರು. ತದನಂತರ ರಾಜ್ಯ ಸರ್ಕಾರ ವಿಚಾರಣೆ ಮಾಡಿ ತನಿಖೆ ಮಾಡಿ ಟೋಟಲಿ ಕೇಂದ್ರ ಸರ್ಕಾರದ ಬಳಿ ಸ್ಟಾಕ್ ಇತ್ತು, ಅಕ್ಕಿಯ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೇಂದ್ರ ಸಚಿವರ ಹತ್ರನೂ ಕೂಡ ನಮ್ಮ ರಾಜ್ಯದ ಸಚಿವರಾದಂತಹ KH ಮುನಿಯಪ್ಪನವರು ಮಾತುಕತೆ ನಡೆಸಿ ಆ ಒಂದು ಅಕ್ಕಿ ಕೊಡ್ಲಿಕ್ಕೆ ಸಿದ್ಧರಾಗಿ ಟೋಟಲಿ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಶೇರ್ ಮಾಡಿ ಈ ರೀತಿನೂ ಕೂಡ ನಮ್ಮ ರಾಜ್ಯದಲ್ಲಿ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಅವ್ರಿಗೂ ಕೂಡ ತಿಳಿಲಿ. ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ. ಆದ್ರೆ ನೆಕ್ಸ್ಟ್ ಮಾಹಿತಿ